ನೋಡಿ, ಅಕ್ಕನ ನಿಶ್ಚಿತಾರ್ಥ ಅಂತ ಗೊತ್ತಿದ್ರೂ ಪರೀಕ್ಷೆ ಮುಖ್ಯ ಅಂತ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾಳೆ. ಇಷ್ಟೊಂದೆಲ್ಲ ಜವಾಬ್ದಾರಿಗಳಿತ್ತಲ್ಲ, ಹಾಗಾಗಿ ನಿಮ್ಮ ಪಂಚಾಯಿತಿ ವಿಚಾರ ನಾನು ಮಾತಾಡೋಕ್ಕಾಗಿರಲಿಲ್ಲ. ಪಂಚಾಯಿತಿನಲ್ಲಿ ನಿಮ್ಮ ವಿರುದ್ಧವಾಗಿ ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಕಾಂದನ್ ಹೆರಲಿಲ್ಲ, ಕೈ ಬೀಸಿ ನಡೆಸಲಿಲ್ಲ, ಇವನಿಗೇನು ಗೊತ್ತು ಮಗುವಿನ ಬೆಲೆ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ನನಗೆ ಎಲ್ಲದರ ಬೆಲೆನೂ ಗೊತ್ತಿರುತ್ತೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಹೆಂಗಸಿನ ಬಗ್ಗೆ ಊರಿನವರೆಲ್ಲ ಬಂದು ಆರೋಪ ಮಾಡೋದು, ಅದಕ್ಕೋಸ್ಕರ ಪಂಚಾಯಿತಿನಲ್ಲಿ ನಾನು ನಿರ್ಧಾರ ತಗೋಬೇಕಾಯ್ತು. ಆ ನಿರ್ಧಾರ ನಿಮ್ಮ ವಿರುದ್ಧವಾಗಿ ಅಲ್ಲ. ಹಾಗೊಂದು ವೇಳೆ ನಿಮಗೆ ಹಾಗೆ ಅನಿಸಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.